ಕಂಪ್ಯಾನಿಯೋ ಬ್ಯಾಂಗಳೂರು ಇವರಿಂದ ಉಚಿತ ಫುಟ್ ಪಲ್ಸ್ ಥೆರಪಿ ಶಿಬಿರ, ಸಪ್ತಮಾತ್ರಿಕಾ ದೇವಸ್ಥಾನ, ವಿಜಯನಗರ, ಮೈಸೂರು. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಕಂಪ್ಯಾನಿಯೋ ಅಂತ ಹೇಳ್ತೀವಿ. ಕಂಪ್ಯಾನಿಯೋ ಅನ್ನೋ ಕಂಪ್ನಿ ಆಲ್ ಓವರ್ ಇಂಡಿಯಾದಲ್ಲಿ ಬಂದು 380 ಬ್ರಾಂಚಸ್ ಇದೆ, 380 ಬ್ರಾಂಚ್ಗಳಿದೆ. ಸೊ 42 ದೇಶಕ್ಕೆ ಈ ಮಿಷನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನಂಬರ್ 1 ಕಂಪ್ನಿ ಆಗಿದೆ ಕಂಪ್ಯಾನಿಯೋ ಅನ್ನೋ ಕಂಪ್ನಿ. ನಾವಿಲ್ಲಿ ಥೆರಪಿ ಕೊಡ್ತಾ ಇರೋದು ಬಂದು ಅಕ್ಯುಪ್ರೆಷರ್ ನಾವಿಲ್ಲಿ ಥೆರಪಿ ಕೊಡ್ತಾ ಇರೋಂಥದ್ದು. ಈ ಒಂದು ಥೆರಪಿ ಅಂದರೆ ಟೆನ್ಸ್ ಥೆರಪಿ ಮತ್ತು EMS ಥೆರಪಿ ಅಂತ ಎರಡು ಒಂದು ಮೆಡಿಕಲ್ ಡಿವೈಸ್ ಟೆಕ್ನಾಲಜಿಯಿಂದ ಈ ಥೆರಪಿನ ಕೊಡ್ತಾ ಇರೋಂಥದ್ದು. ಟೆನ್ಸ್ ಥೆರಪಿ ಅಂದರೆ ಟ್ರಾನ್ಸ್ ನರ್ವ್ ಸ್ಟಿಮ್ಯುಲೇಷನ್ ಅಂತ, ಯಾವುದೇ ನರಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಈ ಥೆರಪಿನ ಕೊಡ್ತೀವಿ. ಆಮೇಲೆ ಇದು ಮಂಡಿ ನೋವು, ಕಾಲು ನೋವು, ಸೊಂಟ ನೋವು, ಮೈಕೈ ನೋವು, ಮತ್ತು BP ಶುಗರ್ ಪ್ರಾಬ್ಲಮ್ ಇರೋರಿಗೆ, ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ, ಮತ್ತು ಸ್ಟ್ರೋಕ್ ಅಟ್ಯಾಕ್ ಪೇಷಂಟ್ಗಳಿಗೆ, ಈ ಥರ ಪ್ರಾಬ್ಲಮ್ ಇರೋರಿಗೆ ಈ ಥೆರಪಿನ ಟೆನ್ಸ್ ಥೆರಪಿಯನ್ನು ಕೊಡುವಂಥದ್ದು. EMS ಥೆರಪಿ ಅಂತ ಇನ್ನೊಂದಿದೆ. EMS ಥೆರಪಿ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಮಜರ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಆ ಎಲೆಕ್ಟ್ರಿಕಲ್ ಮಜರ್ ಸ್ಟಿಮ್ಯುಲೇಷನ್ ನಿಮಗೆ ನಿಮಗೆ ವೆರಿಕೋಸಿನ್ ಪ್ರಾಬ್ಲಮ್ ಇರೋರಿಗೆ, ಮಜರ್ಸ್ ಕ್ರ್ಯಾಂಪ್ ಇರೋರಿಗೆ, ಸ್ವೆಲ್ಲಿಂಗ್ ಇರೋಂಥವರಿಗೆ, ಮತ್ತು ಗ್ಯಾಸ್ಟ್ರಿಕ್ ಅಸಿಡಿಟಿ ಪ್ರಾಬ್ಲಮ್ ಇರೋರಿಗೆ, ಊತ ಬಂದಿದ್ರೆ ಈ ಥರ ಎಲ್ಲ ಪ್ರಾಬ್ಲಮ್ ಇರೋರಿಗೆ EMS ಮಿಷನಲ್ಲಿ ಅಂತ ಥೆರಪಿ ಕೊಡ್ತೀವಿ. ಎರಡು ಥರ ನಮ್ಮಲ್ಲಿ ಇಲ್ಲಿ ಥೆರಪಿ ಕೊಡೋಂಥದ್ದು. ಸೊ ಡೈಲಿ ಬಂದು ಇಲ್ಲಿ ಕುತ್ಕೊಂಡು ಥೆರಪಿನ ತೊಗೊಳ್ಬೇಕು. ನಾವಿಲ್ಲಿ 15 ದಿನ ಹೆಲ್ತ್ ಕ್ಯಾಂಪ್ ಅಂತ ಮಾಡಿದ್ದೀವಿ. ಸಪ್ತಮಾತ್ರಿಕಾ ಚೌಡೇಶ್ವರಿ ದೇವಸ್ಥಾನದಲ್ಲಿ ಹೆಲ್ತ್ ಕ್ಯಾಂಪ್ ಅಂತ ಮಾಡಿದ್ದೀವಿ. 15 ದಿನಗಳ ಕಾಲ ಉಚಿತ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಸೊ ಇಲ್ಲಿ ಮೈಸೂರಾದ್ಯಂತ ಎಲ್ಲ ಕಡೆ ನಾವು ಈ ಥರ ಹೆಲ್ತ್ ಕ್ಯಾಂಪ್ನ ಮಾಡ್ತಾ ಇರ್ತೀವಿ. ಎಲ್ಲ ಕಡೆ ಫ್ರೀ ಥೆರಪಿನ ಕೊಡ್ತೀವಿ. 1 ರೂಪಾಯಿನೂ ಕೂಡ ಚಾರ್ಜಸ್ ಅಂತ ಯಾವುದು ಮಾಡಲ್ಲ. ಕಾಲ ನಾವು ಏನು ಥೆರಪಿ ಕೊಡ್ತೀವಿ ಅಷ್ಟು ದಿನದಲ್ಲಿ ಯಾರು ಬೇಕಾದರೂ ಕೂಡ ಜನರಿಗೆ, ಪ್ರತಿಯೊಬ್ಬರು ಸಾರ್ವಜನಿಕರು ಬಂದು ಥೆರಪಿ ತೊಗೊಂಡು ನಿಮಗೆ ಎವ್ರಿಡೇ ಬಂದು ಥೆರಪಿ ತೊಗೋತಾ ಇದ್ದರೆ ಎಲ್ಲ ಥರ ಕಾಯಿಲೆಗಳು ಈ ಥೆರಪಿಯಿಂದ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಹೇಗೆ ಅಂತಂದರೆ ಆ ಮಿಷಿನ್ ಮೇಲೆ ಕುತ್ಕೊಂಡು ಥೆರಪಿ ತೊಗೊಂಡಾಗ ಕಾಲು ಪಾದದಿಂದ ಹಿಡಿದು ತಲೆ ಭಾಗ ತನಕ ನಿಮ್ಮ ಬಾಡಿಗೆ ಇದು ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ, ರಕ್ತ ಚಲನೆ ಮಾಡಿ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಟ್ಟ ರಕ್ತ ಕಣಗಳು ಮತ್ತು ರಕ್ತ ಎಪ್ಪುಗಟ್ಟಿರೋಂಥದ್ದು, ಬೊಜ್ಜಿನಾಂಶ ಮತ್ತು ಕೊಲೆಸ್ಟ್ರಾಲ್ ಫ್ಯಾಟೆಲ್ಲನ್ನು ಬರ್ನ್ ಔಟ್ ಮಾಡೋದಕ್ಕೆ ಥೆರಪಿ ಹೆಲ್ಪ್ ಮಾಡ್ತದೆ. ಡೈಲಿ ಬಂದು ಥೆರಪಿ ತೊಗೊಳ್ಳಿ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮಗೆ ಇಂಪ್ರೂವ್ಮೆಂಟ್ ಗೊತ್ತಾಯಿತು ಅಂದಾಗ ಆಮೇಲೆ ನಂತರ ಬೇಕಾದ್ರೆ ಈ ಮಿಷಿನ್ ಮನೆಗೆ ತೊಗೊಂಡು ಮನೇಲೆ ಯೂಸ್ ಮಾಡ್ಬೋದು. ಓಕೆನಾ? ಇದರಲ್ಲಿ ನಿಮ್ಮ ಕಂಪನಿಯ ಉದ್ದೇಶ ಏನು? ಬರೀ ಮಾರ್ಕೆಟಿಂಗಾ ಅಥವಾ ಸೋಷಿಯಲ್ ಸರ್ವಿಸಾ? ಅದು ಯಾವ ಥರ? ಮತ್ತು ನಿಮ್ಮ ಹೆಡ್ ಆಫೀಸ್ ಎಲ್ಲಿದೆ ಮತ್ತು ಮೈಸೂರಿನಲ್ಲಿ ನಿಮ್ಮ ಬ್ರ್ಯಾಂಚ್ ಎಲ್ಲಿದೆ? ನನಗೆ ಏನು ಕಂಪ್ಯಾನಿಯೋ ಅಂತ ಕಂಪ್ನಿ ಏನಿದೆ, ಆಲ್ಮೋಸ್ಟ್ 8 ರಿಂದ 10 ವರ್ಷ ಆಯಿತು ಈ ಒಂದು ಥೆರಪಿನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಮುಂಚೆ ಎಲ್ಲ ಏನಾಗ್ತಿತ್ತು, ನಮಗೆ ಎಲ್ಲ ಬ್ರಾಂಚ್ಗಳಲ್ಲಿ ನಾವು ಈ ಥರ ಥೆರಪಿನ ಕೊಡ್ತಾಯಿದ್ದೋ. ಆವಾಗ ಪ್ರತಿದಿನ ಒಬ್ಬರಿಗೆ ಇಷ್ಟು ಅಂತ ಚಾರ್ಜ್ ಮಾಡಿ ಥೆರಪಿ ಕೊಡ್ತಾಯಿದ್ದೋ. ಕೋವಿಡ್ ಆದ ನಂತರ ಏನು ಒಂದು ಕೋವಿಡ್ ಅನ್ನೋ ಒಂದು ದೊಡ್ಡ ಕಾಯಿಲೆ ಬಂತು. ಎಲ್ಲ ಕಡೆ ಏನಾಗ್ತು, ಜನ ಸಂಖ್ಯೆ ಜಾಸ್ತಿ ಆಯ್ತಾ ಬಂತು. ಆವಾಗ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಗಿ ಎಲ್ಲರೂ ಕೂಡ ಬ್ರಾಂಚಲ್ಲಿ ತುಂಬ ಒಂದಿನಕ್ಕೆ 200-300 ಜನ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಗೌರ್ಮೆಂಟಿಂದ ಒಂದು ನಮ್ಗೆ ಸ್ಟ್ರಿಕ್ಟಾಗಿ ಒಂದು ರೂಲ್ಸ್ ಬಂತು, ನಿಮ್ಮ ಒಂದು ಬ್ರಾಂಚಲ್ಲಿ ತುಂಬ ಜನ ಜಾಸ್ತಿ ಆಗ್ತಿದ್ದಾರೆ, ಆ ಒಂದು ಇದರಿಂದ ಸ್ವಲ್ಪ ನೀವು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಆವಾಗ ನಾವೇನು ಮಾಡಿದೋ, ಎಲ್ಲ ಕಡೆ ಹೆಲ್ತ್ ಕ್ಯಾಂಪ್ನ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲ ಕಡೆ ಹೆಲ್ತ್ ಕ್ಯಾಂಪ್ ಅಂತ ಬಂದಾಗ ಅವರು ಇರೋ ಜಾಗಕ್ಕೆ ಹೋಗಿ ಥೆರಪಿನ ಕೊಡ್ತಾ ಇದ್ದೀವಿ. ನಮ್ಮ ಒಂದು ಉದ್ದೇಶ ಏನಂದರೆ ಈ ಪ್ರತಿಯೊಬ್ಬರು ಕೂಡ ಎಲ್ಲ ಥರ ಬರೀ ಪ್ರಾಬ್ಲಮ್ಗೆ ಈ ಟ್ಯಾಬ್ಲೆಟ್ ತೊಗೊಂಡು ನಮ್ಮ ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದಾರೆ. ನಮ್ಮದು ಹೆಡ್ ಆಫೀಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಬಸವೇಶ್ವರ ನಗರಲ್ಲಿ ನಮ್ದು ಹೆಡ್ ಆಫೀಸ್ ಇದೆ. ಇಲ್ಲಿ ಮೈಸೂರಲ್ಲಿ ಬಂದ್ಬಿಟ್ಟು ನಿಮಗೆ ಶಾರದಾದೇವಿ ನಗರದಲ್ಲಿ ನಿವೇದಿತ ಪಾರ್ಕ್ ಅಂತ ಇದೆ. ನಿವೇದಿತ ಪಾರ್ಕ್ ಮುಂದೆ ಯೂನಿಯನ್ ಬ್ಯಾಂಕ್ ಇದೆ, ಅದ್ರ ಬ್ಯಾಕ್ ಸೈಡಲ್ಲಿ ನಮ್ಮದು
ಬ್ರಾಂಚ್ ಇರುತ್ತೆ, ಅಲ್ಲಿ ನೀವು ವಿಸಿಟ್ ಮಾಡ್ಬೋದು. ನಿಮ್ಮ ಹೆಸರು ಹೇಳಿ. ನಮ್ಮ ನೇಮ್ ಬಂದ್ಬಿಟ್ಟು ಶಿವರಾಜ್ ಅಂತ ಅಂದ್ಬಿಟ್ಟು, ನಾವು ಫಿಸಿಯೋಥೆರಪಿಸ್ಟು. ಆಲ್ಮೋಸ್ಟ್ ಒಂದು 13 ವರ್ಷದಿಂದ ನಾನು ಇದೇ ಒಂದು ಕೆಲಸನ ಮಾಡ್ತಾ ಇದ್ದೀವಿ, ಇದೇ ಕಡೆ ಎಲ್ಲ ಕಡೆ ಥೆರಪಿನ ಕೊಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು.